ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ತಿರುಗೊಂದಾವರ್ತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈ ದಿನದಲ್ಲಿ ನನ್ನನ್ನು ವಾಕ್ಯವನ್ನು ಕೇಳಲು ಸಿದ್ಧವಾಗಿರುವಂತ ಪ್ರತಿ ಒಂದೊಂದು ದೇವರ ಮಕ್ಕಳಾಗಿರೋ ನಿಮ್ಮನ್ನು ಆತ್ಮನ ಸಹಾಯದ ಮೂಲಕ ನಡೆಸಲು, ಯಾವಾಗ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವ, ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕು. ದೇವರ ಆತ್ಮನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಬೇಕು. ಅನೇಕ ಪ್ರಾಬ್ಲಮ್ಸ್ಗಳಿರ್ಬೋದು, ಅದು ನನ್ನಿಂದ ನಿಮ್ಮಿಂದ ಯಾವ ರೀತಿ ಸಾಲ್ವ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಅನೇಕ ರೀತಿ ನಾವು ಪ್ರಯತ್ನ ಪಟ್ಟಿರ್ಬೋದು, ಅದು ಯಾವುದರಿಂದಲೂ ನಾವು ಬಿಡುಗಡೆ ಹೊಂದದೇ ಇರ್ಬೋದು. ಆದರೆ ಈ ದಿನದಲ್ಲಿ ದೇವರಾದ ಕರ್ತನು ತನ್ನ ವಾಕ್ಯದ ಮೂಲಕ, ಪ್ರಿಯ ದೇವ ಜನರೇ, ಆತನು ನನ್ನನ್ನು ನಿಮ್ಮನ್ನು ಪ್ರೀತಿಸ್ತಾ ಇರುವುದರಿಂದ ಈ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ, ಎಲ್ಲೆಲ್ಲಿ ನಮ್ಮ ಜೀವಿತವನ್ನು ನಮ್ಮ ದೇವರಾದ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕಾ, ನೀವು ಒಪ್ಪಿಸಿಕೊಡ್ಬೇಕಾ. ಪ್ರಿಯ ದೇವ ಜನರೇ, ಈ ಸಮಯ ಅದು ನಿಮ್ಮದಾಗಿದೆ. ಯೇಸು ಸ್ವಾಮಿ ನಿಮ್ಮ ಬಳಿಗೆ ಬರ್ತಿದ್ದಾನೆ. ಪರಿಶುದ್ಧಾತ್ಮನ ನಿಮ್ಮ ಮುಂದೆ ಇದ್ದಾನೆ. ತಂದೆಯಾದ ದೇವರ ಪ್ರೀತಿ ನಿಮ್ಮೊಂದಿಗೆ ಇದೆ. ನಿಜವಾಗಿಯೂ ದೇವರ ಪ್ರೀತಿಯನ್ನು ಅನುಭವ ಸವಿದು ನೋಡುವುದಕ್ಕಾಗಿ, ಪ್ರಿಯ ದೇವರ ಮಕ್ಕಳೇ, ದೇವರಾದುಕೊಂಡಂತ ಜನಾಂಗವೇ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ಧೈರ್ಯದಿಂದಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕಂದ್ರೆ ಲೋಕ ಇವತ್ತು ಗಲಿಬಿಲಿಯಿಂದ, ಒಂದು ವೇಳೆ ನಿಮ್ಮ ಜೀವಿತವನ್ನು, ನಿಮ್ಮ ಮನಸ್ಸು ಆಲೋಚನೆಯನ್ನು ಗಲಿಬಿಲಿಯಿಂದ ತುಂಬಿಸಿ ಇರಬಹುದು. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಪ್ರಶ್ನೆ ಆಗಿರ್ಬೋದು. ಆದರೆ ನಿಮ್ಮ ಜೀವಿತದಲ್ಲಿ ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನು, ತಂದೆಯಾದ ದೇವರು ನಿಮ್ಮ ಜೀವಿತಕ್ಕೆ ಇವತ್ತು ಎಂಟ್ರಿ ಆಗಲಿಕ್ಕೆ, ನಿಮ್ಮ ಜೀವಿತವನ್ನು, ಕ್ರಮ ಇಲ್ಲದಂತ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ನಿಮ್ಮ ಜೀವಿತಕ್ಕೆ ಆತನು ಬರುವನಾಗಿದ್ದಾನೆ. ಆತನು ಬರಬೇಕಾದರೆ ನೀವು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ, ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿ. ಪ್ರಿಯರೇ, ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ನೀವು ಇದ್ದಂತೆ ಇರಲ್ಲ. ನಿಮ್ಮ ಅನೇಕ ರೀತಿಯ ಲೋಕದ ಚಿಂತೆಯಿಂದ ನೀವು ಮುಳುಗಿರ್ಬೋದು, ಲೋಕದ ಆಲೋಚನೆಯಿಂದ ಮುಳುಗಿರ್ಬೋದು, ಸೈತಾನದ ಅನೇಕ ಭಯದಿಂದ ನಿಮ್ಮನ್ನು ತುಂಬಿಸಿರ್ಬೋದು. ಆದರೆ ಈ ವಾಕ್ಯಕ್ಕೆ, ದೇವರಾದ ಕರ್ತನು ಮಾತನಾಡುವಂತ ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ನಿಜವಾಗಿಯೂ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಪರಿಶುದ್ಧಾತ್ಮನು ನಿಮ್ಮ ಮಧ್ಯದಲ್ಲಿ ತಾನು ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಜೀವಿತಕ್ಕೆ ತಡೆಯಾಗಿರುವಂತ ಪ್ರತಿ ಒಂದೊಂದು ಪ್ರಾಬ್ಲಮ್ಸ್ಗಳನ್ನು ಆತನು ತೆಗೆದುಹಾಕಲು ಶಕ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಲ್ಪಟ್ಟಿದೆಯಾ? ಆ ವಾಗ್ದಾನ ಬ್ಲಾಕ್ ಆಗಿದೆಯಾ? ಆ ವಾಗ್ದಾನ ಬ್ಲಾಕ್ ಆಗಿರ್ಲಿಕ್ಕೆ, ಆ ವಾಗ್ದಾನ ತಡೆಯಾಗ್ತಾ ಇರುವುದಾದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ, ಎಲ್ಲಿ ನೀವು ತಪ್ತಾ ಇದ್ದೀರಾ? ಪ್ರಿಯ ದೇವಜನರೇ, ಇಂದಿನ ವಾಕ್ಯ ಕೂಡ ಅದನ್ನೇ, ನಿಮ್ಮ ಜೀವಿತವನ್ನು, ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಅದು ಕನ್ನಡಿಯಾಗಿದೆ. ನೀವು ಹೇಗೆ ದೇವರ ಆತ್ಮನ ನಾವು ನಡೆದುಕೊಳ್ತಾ ಇದ್ದೇವೆ ಅಂದಾಗ ಅದು ತಿಳಿಯಪಡಿಸ್ತದೆ. ಪ್ರಿಯರೇ, ಈ ವಾಕ್ಯ ನಿಮ್ಮ ಜೀವಿತವನ್ನು ಕ್ರಮಪಡಿಸುವಂಥದ್ದಾಗಿದೆ, ಬ್ಲಾಕ್ ಆದಂಥದ್ದನ್ನು ಕ್ಲಿಯರ್ ಮಾಡುವಂಥದ್ದಾಗಿದೆ. ಈ ವಾಕ್ಯ ಯಾವಾಗ ನಿಮ್ಮನ್ನು ಒಪ್ಪಿಸಿಕೊಡ್ತೇವಾ, ಅಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಆದುದರಿಂದ ಪ್ರಿಯರೇ, ನಿಮ್ಮ ಮಧ್ಯದಲ್ಲಿ ದೇವರ ಆತ್ಮನು ಈಗಲೂ ಪ್ರಸನ್ನನಾಗಿದ್ದಾನೆ. ನಿಮ್ಮನ್ನು ಆತನ ಹಸ್ತದ ಮೂಲಕ ಉದ್ಧರಿಸಿ ನಡೆಸಲು ಆತನು ಮುಂದಾಗೆ ಇದ್ದಾನೆ. ಈ ಕ್ಷಣದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಹೃದಯಗಳನ್ನು ದೇವರ ಆತ್ಮನಿಗೆ ಒಪ್ಪಿಸಿಕೊಡುವ. ಸ್ವಾಮಿ, ನನ್ನ ಹೃದಯವನ್ನು ತೆರೆಯ ಮಾಡು. ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವೆಂಬ ಆ ಮನ್ನವನ್ನು ನನ್ನ ಹೃದಯದಲ್ಲಿ ಇರಿಸಿ
ನಿನ್ನ ವಾಕ್ಯವೆಂಬ ಮನ್ನದ ಮೂಲಕ ನನ್ನ ಆತ್ಮೀಯ ದಾಹವನ್ನು ನೀನು ತೀರಿಸು. ಇವತ್ತು ಒಪ್ಪಿಸಿಕೊಡುವುದಾದರೆ ನಿಜವಾಗಿಯೂ ಈ ಕ್ಷಣದಿಂದಲೇ ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಕಾರ್ಯ ಮಾಡಲಿಕ್ಕಿದ್ದಾನೆ. ಆದುದರಿಂದ ನಾವು ಯೋಹಾನನು ಬರೆದ ಸುವಾರ್ತೆ 11ನೇ ಸಂಧಿ 39-40 ವಚನ ನಾವು ಧ್ಯಾನ ಮಾಡುವ. ಯೋಹಾನನು ಬರೆದ ಸುವಾರ್ತೆ 11ನೇ ಸಂಧಿ 39-40 ವಚನವನ್ನು ನಾವು ಧ್ಯಾನ ಮಾಡುವ. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಇಲ್ಲಿ 4 ಅಂಶಗಳು ಇದೆ ಪ್ರಿಯರೇ. ಫಸ್ಟ್, ಆ ಕಲ್ಲನ್ನು ತೆಗೆದು ಹಾಕಿರಿ. ಎರಡನೇದಾಗಿ, ಅವನು ಸತ್ತು 4 ದಿವಸ ಆಯ್ತು, ಅದು ನಾತ ಹುಟ್ಟಿದೆ. ಎರಡನೇದಾಗಿ, ಮೂರನೇದಾಗಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. 3, ನಾಲ್ಕನೇದಾಗಿ, ದೇವರ ವಾಕ್ಯ ಏನ್ ಹೇಳ್ತದೆ? ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಇವತ್ತು ಉತ್ತರಕ್ಕೋಸ್ಕರ ಈ 4 ಅಂಶ. ಒಂದನೇದಾಗಿ ಕಲ್ಲು, ಎರಡನೇದಾಗಿ ನಾತ ಹುಟ್ಟಿದೆ, ಮೂರನೇದಾಗಿ ನಂಬಿಕೆ, ನಾಲ್ಕನೇದಾಗಿ ನಾನು ನಿನಗೆ ಹೇಳಲಿಲ್ಲವೇ. ಇವತ್ತು ಹೇಳಿದಂಥ ದೇವರ ಆತ್ಮನ ವಾಕ್ಯದ ಮಾತನ್ನು ನಾವು ಎಷ್ಟು ಕೇಳಿ ನಂಬಿಕೆಯಲ್ಲಿ ಇದ್ದೀವಿ? ಪ್ರಿಯ ದೇವಜನರೇ, ಇಲ್ಲಿ ಯಾರ ವಿಷಯದಲ್ಲಿ ದೇವರಾದ ಕರ್ತನು ಮಾತನಾಡ್ತಿದ್ದಾನೆ? ಇಲ್ಲಿ ಲಾಜರನ ವಿಚಾರದಲ್ಲಿ. ಲಾಜರ ಸತ್ತು ಹೋಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಅಂತಾನೆ, ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಅವರಿಗೆ ಹೇಳ್ತಿದ್ದಾನೆ, ಆ ಕಲ್ಲನ್ನು ತೆಗೆದು ಹಾಕಿರಿ. ಆ ಕಲ್ಲು ಅಂದ್ರೆ ಯಾವುದು? ಇವತ್ತು ಪ್ರಿಯ ದೇವಜನರೇ, ಈ ವಾಕ್ಯವನ್ನು ಕೇಳುವಂತ ನೀವು, ಆ ಕಲ್ಲು ಅಂದ್ರೆ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಕ್ಕೆ ತಡೆಯಾಗಿರುವಂತಹ ಕಲ್ಲುಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ನಡೆ ನುಡಿ ಕ್ರಿಯೆಗಳು ನಿಮಗೆ ಬೇಕಾದ ರೀತಿಯಲ್ಲಿ, ನಿಮ್ಮ ಆಲೋಚನೆಗೆ ಬೇಕಾದ ರೀತಿಯಲ್ಲಿ ನಡೆಯುವಂತ ಕಲ್ಲುಗಳದು. ದೇವರ ಆಶೀರ್ವಾದವನ್ನು ತಡೆ ಮಾಡುವಂತ ಕಲ್ಲುಗಳು. ಸೈತಾನನು ನಿಮ್ಮ ಜೀವಿತದಲ್ಲಿ ಮೋಸಕರವಾದ ಈ ಲೋಕದ ಎಲ್ಲ ಆಶೆ, ಇಚ್ಛೆ, ಆಕಾಂಕ್ಷೆಗಳನ್ನು ಅದು ನಿಮ್ಮ ಕಣ್ಣ ಮುಂದೆ ತಂದು ದೇವರು ನಿಮ್ಮ ಜೀವಿತದಲ್ಲಿ ನಡೆಸಲಿಕ್ಕಿರುವಂತ, ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂತ ದೇವರ ವಾಗ್ದಾನಗಳು, ನಿಮ್ಮ ಜೀವಿತದಲ್ಲಿ ಇನ್ನು ನಿಮಗೆ ಅನೇಕ ಪ್ರಮೋಷನ್ಗಳು ಸಿಗ್ಲಿಕ್ಕೆ ಇರ್ಬೋದು, ಅನೇಕರು ರೋಗದಲ್ಲಿ ಇರ್ಬೋದು, ಅನೇಕರು ಕಷ್ಟ ಸಂಕಟದ ಮಧ್ಯದಲ್ಲಿ ಇರ್ಬೋದು, ಅನೇಕರು ಅನೇಕ ವಿಚಾರದಲ್ಲಿ ಇದನ್ನು ನೀವು ಪ್ರಶ್ನೆ ಮಾಡ್ತಾ ಇರುವುದಾದರೆ, ಆದರೆ ನಿಮ್ಮ ಮುಂದೆ ಇರುವಂತ ಕಲ್ಲು ಅದು ಯಾವುದು? ಅದು ಫಸ್ಟ್ ಆಫ್ ಆಲ್ ನಿಮ್ಮ ಜೀವಿತದಲ್ಲಿ ಆ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಬೇಕಾದ್ರೆ, ದೇವರ ವಾಗ್ದಾನಗಳು ನೆರವೇರಬೇಕಾದ್ರೆ, ಇವತ್ತು ಅನೇಕರು ಪ್ರಿಯ ದೇವ ಜನರೇ ಅನೇಕ ರೀತಿಯಲ್ಲಿ ಜನರ ಮುಂದೆ ತೋರಿಕೆಗೆ ಒಳ್ಳೆ ರೀತಿಯಾಗಿ ನಟಿಸುವಂತವರಾಗಿರ್ತಾರೆ. ಅನೇಕ ರೀತಿಯಲ್ಲಿ ಸತ್ಯದ ರೀತಿಯಲ್ಲಿ ಸುಳ್ಳನ್ನು ನಂಬಿಸ್ತಾರೆ. ಸೀಕ್ರೆಟ್ ವಿಷಯಗಳನ್ನು ಒಳಗೆ ಇಟ್ಟುಕೊಂಡು ದೇವರ ವಾಗ್ದಾನ ನೆರವೇರದ ರೀತಿಯಲ್ಲಿ, ದೇವರ ವಾಗ್ದಾನದ ಆಶೀರ್ವಾದಕ್ಕೆ ತಡೆಯಾಗಿರುವಂತಹ ಸಂಗತಿಗಳನ್ನು ಈ ಲೋಕದ ಅಂದರೆ ಈ ಫ್ರೆಂಡ್ಶಿಪ್ ಮೂಲಕವಾಗಿ, ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಲೋಕದ ಈ ಅಂದ ಚಂದಗಳನ್ನು ಕಾಣುವಾಗ
ದೇವರ ವಾಗ್ದಾನ, ದೇವರ ಮಾತುಗಳು ನಿಮ್ಮ ಕಿವಿಗೆ ಬೀಳದೆ ಇರ್ಬೋದು. ನಿಮ್ಮ ಪ್ರಾಬ್ಲಮ್ಸ್ಗಳು ದಿನ ದಿನ ಅದು ಏನಾಗ್ತಾ ಇದೆ, ಅದು ದೊಡ್ಡದಾಗಿ ಬೆಳೀತಾ ಇದ್ದೆ ಹೊರತು ಆ ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಸಾಲ್ವ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನಿಮಗೆ ಕೇಳುವಾಗ ಅದು ಒಂದು ವೇಳೆ ಕಠಿಣ ಆಗಿರ್ಬೋದು, ಆದರೆ ಈ ವಾಕ್ಯವನ್ನು ಕೇಳಿ ಕೈಕೊಂಡು ದೇವರಾದ ಕರ್ತನಿಗೆ ನಿಮ್ಮ ಜೀವಿತವನ್ನು ನೀವು ಒಪ್ಪಿಸಿಕೊಡುವುದಾದರೆ ಸೈತಾನನು ನಿಮ್ಮ ಜೀವಿತದಲ್ಲಿ ತಡೆ ಮಾಡಿರುವಂತಹ ಈ ಆಶೀರ್ವಾದವನ್ನು ದೇವರಾದ ಕರ್ತನದನ್ನು ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನಿಮಗೆ ಗೊತ್ತಿದೆ, ನೀವು ವೈಯಕ್ತಿಕವಾಗಿ ನೀವು ತಪ್ಪಿ ನಡೀತಿದ್ದೀರಾ, ಎಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಆರಿಸಿಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಹೇಗೆ ಜೀವಿಸ್ತಿದ್ದೀರ ಎಂಬುದಾಗಿ ನಿಮಗೆ ಗೊತ್ತಿದೆ. ಆದರೆ ಪ್ರಿಯ ದೇವ ಜನರೇ, ದೇವರ ವಾಕ್ಯ ಅದು ಸತ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ಸೈತಾನನು ತಡೆ ಮಾಡಿದ ಅನೇಕ ಕಲ್ಲುಗಳನ್ನು ನೀವು ಇಟ್ಟುಕೊಂಡಿದ್ದೀರಾ. ಆದರೆ ಅನೇಕರು ಅನೇಕ ರೀತಿಯಲ್ಲಿ ದೇವರಿಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ನನ್ನ ಜೀವಿತದಲ್ಲಿ ಹೀಗೆ, ಯಾಕೆ ಯಾವುದು ಕೂಡ ನನ್ನ ಜೀವಿತದಲ್ಲಿ ಸಕ್ಸಸ್ ಆಗ್ತಿಲ್ಲ, ನಾನು ಕೈ ಹಾಕಿದೆಲ್ಲವೂ ನಷ್ಟವಾಗಿ ಹೋಗ್ತಾ ಇದೆ, ನನ್ನ ಜೀವಿತದಲ್ಲಿ ಎಲ್ಲಿ ಕೂಡ ನನ್ನ ಆಶೀರ್ವಾದ ಕಾಣ್ತಾ ಇಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ, ಇನ್ನು ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳು ಕೊರಗುತ್ತಿರ್ಬೋದು, ಇನ್ನು ಮಕ್ಕಳು ತಮ್ಮ ಭವಿಷ್ಯತ್ತಿನ ವಿಷಯದಲ್ಲಿ ಕೊರಗುತ್ತಿರ್ಬೋದು. ಆದರೆ ಪ್ರಿಯರ, ಒಂದು ಸತ್ಯ, ಇಲ್ಲಿ ನಿಮ್ಮ ಜೀವಿತದಲ್ಲಿ ನಿಮ್ಗೆ ನೀವೇ ತಡೆ ಮಾಡಿಕೊಂಡಂತ ಅನೇಕ ಕಲ್ಲುಗಳನ್ನು ನೀವೇ ಇಟ್ಟುಕೊಂಡಿದ್ದೀರಿ. ನಿಮ್ಮ ಜೀವಿತದಲ್ಲಿ ದೇವರ ಮುಂದೆ ನೀವು ಓಪನ್ ಅಪ್ ಆಗಿರಿ, ಪರಿಶುದ್ಧಾತ್ಮನೊಂದಿಗೆ ನೀವು ಓಪನ್ ಅಪ್ ಆಗಿರಿ, ತಂದೆಯಾದ ದೇವರೊಂದಿಗೆ ನೀವು ಓಪನ್ ಅಪ್ ಆಗಿರಿ. ಸೈತಾನನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ಕೊಯ್ಯುವುದಕ್ಕೂ, ನಾಶ ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬಾರನು. ನಿಮ್ಮ ಜೀವಿತದಲ್ಲಿ ಅಬ್ರಹಾಮನು ಒಂದು ತಪ್ಪು ಮಾಡಿದ, ಏನು, ತನ್ನ ಹೆಂಡತಿಯನ್ನು ತಂಗಿ ಎಂಬುದಾಗಿ ಹೇಳಿದ. ಅವನು ಭಯಪಟ್ಟು, ತನ್ನ ಜೀವಿತದಲ್ಲಿ ಭಯಪಟ್ಟು ಅದನ್ನು ಹೇಳಿದ. ಆದರೆ ದೇವರಾದ ಕರ್ತನು ಅಬ್ರಹಾಮನನ್ನು ಆರಿಸಿಕೊಂಡಿದ್ದ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ತೀರ್ಮಾನ ಮಾಡಿಕೊಳ್ಳಿ, ನೀವು ಕರ್ತನಿಗಾಗಿ ನೀವು ಜೀವಿಸುವುದಾದರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ನೀವೇ ತಡೆ ಮಾಡಿಕೊಂಡಂತ ಈ ತಡೆಗೋಡೆಗಳನ್ನು, ಈ ಕಲ್ಲನ್ನು, ಆಶೀರ್ವಾದಕ್ಕೆ ತಡೆಯಾಗಿರುವಂತ ಕಲ್ಲನ್ನು ತೆಗೆಯಿರಿ. ಆಶೀರ್ವಾದ ನಿಮ್ಮ ಮುಂದೆ ಇದೆ ಪ್ರಿಯರೇ, ಆದರೆ ಆ ಕಲ್ಲು ನಿಮ್ಮ ಜೀವಿತದಲ್ಲಿ, ಆ ತಡೆ ಗೋಡೆಗಳು ಆ ಆಶೀರ್ವಾದವನ್ನು ನೀವು ಕಾಣದ ರೀತಿಯಲ್ಲಿ, ನೀವು ಹೊಂದದ ರೀತಿಯಲ್ಲಿ, ನೀವು ನೋಡದ ರೀತಿಯಲ್ಲಿ ಅದು ಮರೆಯಾಗಿದೆ. ಆದರೆ ನಿಮ್ಮ ಮುಂದೆ ಇದೆ, ಅದು ನಿಮಗೆ ಕಾಣ್ತಾ ಇಲ್ಲ. ಯಾಕೆ? ಅನೇಕ ಸೀಕ್ರೆಟ್ ಸಂಗತಿಗಳನ್ನು, ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ದೇವರ ಮಕ್ಕಳಾಗಿ ನೀವು ಇದ್ದುಕೊಂಡು ಅನೇಕ, ಒಂದು ವೇಳೆ ತಂದೆ ತಾಯಿ ನೋಡದೇ ಇರ್ಬೋದು, ನಿಮ್ಮ ಸ್ನೇಹಿತರು ನೋಡದೇ ಇರ್ಬೋದು, ನಿಮ್ಮ ಬಂಧು ಬಳಗದವರು ನೋಡದೇ ಇರ್ಬೋದು, ಆದರೆ ನಿಮಗೆ ವೈಯಕ್ತಿಕವಾಗಿ ಗೊತ್ತಿದೆ ನೀವು ಎಲ್ಲಿ ತಪ್ಪಿದ್ದೀರಿ, ಏನು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ನಿಮಗೆ ಗೊತ್ತಿದೆ ಪ್ರಿಯರೇ. ಅದು ನಿಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಒಂದು ವೇಳೆ ಕಠಿಣ ಆಗಿರಬಹುದು, ಆದರೆ ಒಂದು ಸತ್ಯ ಪ್ರಿಯರೇ, ಈ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಮೆಚ್ಚುಗೆ ಎಂಬುದಾಗಿ, ದೇವರಿಗೆ ಮೆಚ್ಚುಗೆ ಅಲ್ಲದ ಸಂಗತಿಗಳು ನಿಮ್ಮ ಜೀವಿತಕ್ಕೆ ಮೆಚ್ಚುಗೆಯಾಗಿದೆ, ಅದನ್ನು ತೆಗೆದುಹಾಕಿರಿ. ಅದು ನಿಮ್ಮ ಜೀವಿತಕ್ಕೆ ಅದು ತಡೆಗೋಡೆಗಳಾಗಿದೆ, ನಿಮ್ಮ ಆಶೀರ್ವಾದಕ್ಕೆ ಅದು ತಡೆಯ ಕಲ್ಲುಗಳಾಗಿದೆ. ಎಲ್ಲಿ ಸತ್ತು ಹೋದಂತ ಲಾಜರನು ಕೊಳೆತು ಹೋಗಿದ್ದಾನವನು, ಇಲ್ಲಿ ಮಾಡ್ತಾಳೆ ಹೇಳ್ತಿದ್ದಾನೆ, ಸ್ವಾಮಿ ಅವನು ಸತ್ತು ಆಗಲೇ 4 ದಿನ ಆಗಿದೆ ಎಂಬುದಾಗಿ. 4 ವರ್ಷ ಆಗಲಿ. ನಾವು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಒಣಗಿದ ಎಲುಬುಗಳು ಎಲ್ಲೆಲ್ಲೋ, ತಲೆಯಲ್ಲೋ, ಕಾಲೆಲ್ಲೋ, ಕೈಯಲ್ಲೋ, ಎಲ್ಲ ಜೀವ ಎಲ್ಲೆಲ್ಲೋ ಬಿದ್ದುಕೊಂಡಿದೆ ಎಲುಬುಗಳಿಗೆ. ಆದರೆ
ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ದೇವರಾದ ಕರ್ತನು ತನ್ನ ದೈವೋಕ್ತಿಯ ಈ ವಾಕ್ಯವನ್ನು ಮಾತನಾಡಲಿಕ್ಕೆ ಹೇಳಿದ. ಅಲ್ಲಿ ಆ ದೈವೋಕ್ತಿಯ ವಾಕ್ಯವನ್ನು ಮಾತನಾಡಿದ. ಅದು ಟಕ 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 ಹೇಳಿ ಒಂದಾಯ್ತು ಪ್ರಿಯರೇ. ನರನಾಡಿಗಳು ಹರಡಿಕೊಂಡದು, ಮಾಂಸ ಖಂಡಗಳು ತುಂಬಿಕೊಂಡಿತು, ಚರ್ಮ ಕೂಡ ತುಂಬಿಕೊಂಡಿತು. ದೊಡ್ಡ ಸೈನ್ಯ ಆಯ್ತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ನಿನ್ನ ಕರ್ತನಿಗೆ ಎಷ್ಟು ವರ್ಷಗಳು ನಿನ್ನ ಜೀವಿತದಲ್ಲಿ ಬ್ಲಾಕ್ ಆದಂತ, ಆ ಬ್ಲಾಕ್ ಆಗ್ಲಿಕ್ಕೆ ಕಾರಣನೇ ನೀವಾಗಿದ್ದೀರಾ ಪ್ರಿಯರೇ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ದೇವರನ್ನು ದೂಷಿಸ್ಲಿಕ್ಕೆ ಹೋಗಬೇಡಿ. ಯಾಕೆ ಇದಾಯ್ತು, ಯಾಕೆ ಅದಾಯ್ತು ಎಂಬುದಾಗಿ ದೇವರಿಗೆ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವಿತವನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಎಲ್ಲಿ ನೀವು ಎಡವಿದ್ದೀರಾ, ಎಲ್ಲಿ ನೀವು ಸುಳ್ಳು ಹೇಳಿದ್ದೀರಾ, ಎಲ್ಲಿ ಮೋಸ ಮಾಡಿದ್ದೀರಾ. ನಿಮ್ಗೆ ಬೇಕಾದ ರೀತಿಯಲ್ಲಿ ದೇವರನ್ನು ಅಪಮಾನ ಪಡಿಸಿ, ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವು ಲೋಕವನ್ನು ಪ್ರೀತಿಸಿ, ಲೋಕದೊಂದಿಗೆ ಈಜೋಡಾಗಿ ಲೋಕದಲ್ಲಿ ನೀವು ಜೀವಿಸ್ತಾ ಇದ್ದೀರಿ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಆಶೀರ್ವಾದಗಳು ಯಾಕೆ ತಡೆಯಾಗಿದೆ ಎಂಬುದನ್ನು. ಪ್ರೈಸ್ ದಿ ಲಾರ್ಡ್. ತೀರ್ಮಾನಿಸಿರುವೆ ನಾ ಸಾಗ ನಿತ್ಯ ಕ್ರಿಸ್ತೇಸುವೋಡ, ಹೌದೌದು ಸತ್ಯ. ತೀರ್ಮಾನಿಸಿರುವೆ ನಾ ಸಾಗ ನಿತ್ಯ, ನಾ ತಿರುಗೆ ಹಿಂತಿರುಗೆ, ನಾ ತಿರುಗೆ ಹಿಂತಿರುಗೆ. ಕ್ರೂಜೆಯ ಮುಂದೆ ಲೋಕವು ಹಿಂದೆ, ಕ್ರೂಜೆಯ ಮುಂದೆ ಲೋಕವು ಹಿಂದೆ, ಕ್ರೂಜೆಯ ಮುಂದೆ ಲೋಕವು ಹಿಂದೆ. ನಾ ತಿರುಗೆ ಹಿಂತಿರುಗೆ, ನಾ ತಿರುಗೆ ಹಿಂತಿರುಗೆ. I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. The cross before me, the world behind me. The cross before me, the world behind me. The cross before me, the world behind me. No turning back, no turning back, no turning back, no turning back. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ಈ ದೇವರ ವಾಕ್ಯವನ್ನು ಕೇಳಿ ಈ ಕ್ಷಣದಿಂದಲೇ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಂಡು ಒಂದು ತೀರ್ಮಾನವನ್ನು ನೀವು ಮಾಡಿರಿ. ನಿಮಗೆ ಶಿಲುಬೆ ಬೇಕಾ, ಲೋಕ ಬೇಕಾ? ಶಿಲುಬೆ ಅಂದರೆ ನಿಮಗೋಸ್ಕರವಾಗಿ ಸ್ಯಾಕ್ರಿಫೈಸ್ ಮಾಡಿದಂತ ನಿಮ್ಮ ಜೀವಿತದಲ್ಲಿ ತಡೆಯಾಗಿರುವಂತಹ ಆಶೀರ್ವಾದಗಳನ್ನು, ಆ ಆಶೀರ್ವಾದ ತಡೆ ಮಾಡಿದಂತಹ ಕಲ್ಲುಗಳನ್ನು ನೀವು ತೆಗೆದುಹಾಕುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗೆ ಅಮೂಲ್ಯವಾಗಿದೆ, ಯಾವುದನ್ನು ನೀವು ಪ್ರೀತಿಸ್ತಾ ಇದ್ದೀರಿ, ನಿಮ್ಮ ಜೀವಿತದಲ್ಲಿ ಲಾಜರನ ರೀತಿಯಲ್ಲಿ ಅದು ಕೊಳೆತು ಹೋಗ್ತಾ ಇದೆಯಾ, ಅದು ನಾತ ಬರ್ತಾ ಇದೆಯಾ? ಇವತ್ತು ಎಷ್ಟೋ ಜನರು ಯಾಕೆ ಸುಸೈಡ್ ಮಾಡಿಕೊಳ್ತಿದ್ದಾರೆ? ಯಾಕೆ ಸುಸೈಡ್ ಮಾಡಿಕೊಳ್ತಿದ್ದಾರೆ? ಇಂಥ ಸಂಗತಿಗಳನ್ನು, ಇಂಥ ಕಲ್ಲುಗಳನ್ನು ತಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಕೊನೆಯದಾಗಿ ಸೈತಾನನು ಹೇಳಿದಂತ ತೋರಿಸಿದಂತ ಎಲ್ಲ ಆಶೆಯನ್ನು ಅನುಭವಿಸಿ ಕೊನೆಯದಾಗಿ ಅವರ ಜೀವಿತ ನಿತ್ಯ ನರಕ ಆಗಿರ್ತದೆ. ಪ್ರಿಯ ದೇವ ಜನರೇ, ಆ ನರಕದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ನನಗೋಸ್ಕರ, ನಿಮಗೋಸ್ಕರವಾಗಿ ನನ್ನನ್ನು ನಿನ್ನನ್ನು ಸೈತಾನನ ವಶದಿಂದ ಬಿಡಿಸಿ ಆ ತಡೆಯಾಗಿರುವಂತ ಕಲ್ಲನ್ನು ತೆಗೆದುಹಾಕಿ ನಿನ್ನ ಜೀವಿತ ಸುಂದರವಾಗಿರ್ಬೇಕೆಂಬುದಾಗಿ ದೇವರು ನನ್ನ ನಿಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನ ಎಲ್ಲವನ್ನು ನೆರವೇರಿಸೋದಕ್ಕೋಸ್ಕರ ಬೇಕಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ಯೇಸು ಆ ಶಿಲುಬೆ, ನಿಮಗೋಸ್ಕರವಾಗಿ ಸ್ಯಾಕ್ರಿಫೈಸ್ ಪಟ್ಟಂತ ಆ ಶಿಲುಬೆ, ಆ ಶಾಪವಾದಂತ ಶಿಲುಬೆ ಇವತ್ತು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿದೆ. ಪ್ರಿಯರೇ,
ಶಾಪವಾದಂತ ಆ ಕಲ್ಲುಗಳನ್ನು ನಿಮ್ಮ ಜೀವಿತಕ್ಕೆ ಒಂದು ತೀರ್ಮಾನ ಮಾಡಿ, ಇವತ್ತೊಂದು ತೀರ್ಮಾನ ಮಾಡಿ, ನಿಮ್ಮ ಜೀವಿತ, ನಾತ ಹುಟ್ಟಿದಂತ ಆ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪರಿಮಳ, ಯೇಸು ಕ್ರಿಸ್ತನ ಕೊಡುವಂತಹ ಜೀವ ನಿಮ್ಮಲ್ಲಿ ಬರುವುದಕ್ಕಾಗಿ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂತ ವಾಗ್ದಾನ ನೆರವೇರುವುದಕ್ಕಾಗಿ ಇವತ್ತಿನ ದಿನದಲ್ಲಿ ಶರೀರವನ್ನು ಎಷ್ಟು ಜನ ನೀವು ಪ್ರೀತಿ ಮಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಶರೀರವನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ? ಇವತ್ತು ಕನ್ನಡಿಯ ಮುಂದೆ ನೀವು ಎಲ್ಲಿ ಹೊರಡುವಾಗಲೂ ಯಾವ ರೀತಿ ನಿಮ್ಮನ್ನು ಅಲಂಕಾರ ಮಾಡಿಕೊಳ್ತಿದ್ದೀರಿ, ಅದೇ ರೀತಿ ನಿಮ್ಮ ಜೀವಿತದಲ್ಲಿ ವಾಕ್ಯವೆಂಬ ಕನ್ನಡಿಯ ಮುಂದೆ ನೀವು ನಿಲ್ತಾ ಇದ್ದೀರಾ? ನಿಮ್ಮ ಜೀವಿತ ಎಲ್ಲಿ ತಪ್ಪಿ ಹೋಗ್ತಾ ಇದೆ ಎಂಬುದಾಗಿ ನೀವು ಅದನ್ನು ನೋಡ್ತಿದ್ದೀರಾ? ವಾಕ್ಯವೆಂಬ ಅರ್ಥದಲ್ಲಿ ನಿಮ್ಮನ್ನು ಕ್ರಮಪಡಿಸೋದಕ್ಕಾಗಿ ನೀವು ಒಪ್ಪಿಸಿಕೊಡ್ತಿದ್ದೀರಾ? ಒಪ್ಪಿಸಿಕೊಡುವುದಾದರೆ ಈ ಕ್ಷಣ ಈ ದಿನ ಅದು ನಿಮ್ಮದಾಗಿದೆ ಪ್ರಿಯರೇ. ಗಲಿಬಿಲಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತೊಂದು ತೀರ್ಮಾನ, ಯಾಕಂದ್ರೆ ನಿಮ್ಮ ಮುಂದೆ ಶಿಲುಬೆ ಇದೆ ಪ್ರಿಯರೇ. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಇವತ್ತು ನಿಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರ 2 ಹಸ್ತಗಳನ್ನು ಈಗಲೂ ಚಾಚಿಕೊಂಡಿದ್ದಾನೆ. ಅದೇ ತಡೆಗೋಡೆಗಳನ್ನು ಒಂದು ವೇಳೆ ಇವತ್ತು ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಕೆಂಪು ಸಮುದ್ರದಂತೆ ದಡ ಮೀರಿ ಹರಿತಿರ್ಬೋದು. ಆದರೆ ಒಪ್ಪಿಸಿಕೊಡುವುದಾದರೆ ಆ ಕೆಂಪು ಸಮುದ್ರ ಕೂಡ ಇಬ್ಬಾಗ ಆಗ್ತದೆ ಪ್ರಿಯರೇ. ಒಂದು ಕ್ಷಣದಲ್ಲಿ ಇಬ್ಬಾಗ ಆಗ್ತದೆ. ಒಂದು ವೇಳೆ ಯೋರ್ದಾನ್ ಹೊಳೆ, ದಡ ಮೀರಿ ಹರಿಯುತ್ತಿರುವಂತ ಯೋರ್ದಾನ್ ಹೊಳೆ ಅಂತಿರುವಂತಹ ಪರಿಸ್ಥಿತಿಗಳು, ಪ್ರಾಬ್ಲಮ್ಸ್ಗಳು ನಿಮ್ಮ ಮುಂದೆ ಇರ್ಬೋದು. ದೇವರ ಹಸ್ತಕ್ಕೆ ನೀವು ಒಪ್ಪಿಸಿಕೊಡುವುದಾದರೆ ದೇವರ ಮಹಿಮೆ 100% ದೇವರ ಮಹಿಮೆಯನ್ನು ನೀವು ಕಾಣ್ತೀರಾ. ನೀವು ನಿಮ್ಮ ಜೀವಿತದಲ್ಲಿ ಪ್ರಿಯ ದೇವ ಜನರೇ, ನೀವು ಇದ್ದಾಗೆ ಇರಲ್ಲ. ನನ್ನನ್ನೇ ಈ ವೇಳೆಯಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುವೆ. ನನ್ನನ್ನೇ ಈ ವೇಳೆಯಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುವೆ. ನನ್ನ ಯೇಸುವೆ, ನನ್ನ ರಾಜನೇ, ನಿನ್ನ ನಾಮವ ಎಂದು ಹಾಡುವೆ. ನಿನ್ನ ನಾಮವ ಎಂದು ಹಾಡುವೆ. ನನ್ನನ್ನೇ ಈ ವೇಳೆಯಲ್ಲಿ ನಿನ್ನ ಪಾದಕ್ಕೆ ಅರ್ಪಿಸುವೆ. ನಿನ್ನ ಪಾದಕ್ಕೆ ಅರ್ಪಿಸುವೆ. ಪ್ರೈಸ್ ದಿ ಲಾರ್ಡ್. ಹಿಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಅಂದರೆ ನಿನ್ನ ಪಾದಕ್ಕೆ ಅರ್ಪಿಸುವೆ ಎಂಬುದಾಗಿ ಹೇಳುವುದಾದರೆ ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಡುವಂಥದ್ದು, ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಡುವಂಥದ್ದಾಗಿದೆ ಪ್ರಿಯರೇ. ಯಾಕಂದ್ರೆ ಸೈತಾನನು ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ, ಹಾಳು ಮಾಡಬೇಕೆಂಬುದಾಗಿ ಲೋಕದ ಎಲ್ಲ ಮೋಸದ ಸಂಗತಿಗಳನ್ನು ನಿಮ್ಮ ಕಣ್ಣ ಮುಂದೆ ಇಡ್ತಿದ್ದಾನೆ. ಅದನ್ನು ತೆಗೆದುಹಾಕಿರಿ. ಅದು ನಿಮ್ಮ ಜೀವಿತಕ್ಕೆ ಬೇಡ ಪ್ರಿಯರೇ. ಅದು ನಿಮ್ಮ ಜೀವಿತವನ್ನು ನಾಶ ಮಾಡ್ತದೆ, ಅದು ನಿಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಗೆ ಇಟ್ಟಿರುವ ಆಶೀರ್ವಾದವನ್ನು ಅದು ಕದ್ದುಕೊಳ್ತಾ ಇದೆ. ಕೊಳೆತು ಹೋಗಿದೆ, ನಾತ ಹುಟ್ಟಿದೆ ಎಂಬುದಾಗಿ. ಯಾಕಂದ್ರೆ ಸೈತಾನನ್ನು ತೋರಿಸುವಂತ ಈ ಸಂಗತಿಗಳನ್ನು, ಈ ಸೀಕ್ರೆಟ್ ಅನ್ನು ನೀವು ಮೇಂಟೈನ್ ಮಾಡ್ತಲೇ ಹೋಗುವುದಾದರೆ ಒಂದು ದಿನ ಸೈತಾನ ನಿಮ್ಮನ್ನು ಕೈ ಬಿಟ್ಟು ಬಿಡ್ತಾನೆ. ದೇವರ ಹಸ್ತ ಮಾತ್ರ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ದೇವರ ಹಸ್ತ ಮಾತ್ರ ನಿಮ್ಮನ್ನು ವಾಗ್ದಾನವನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಯಾವಾಗ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಿಮ್ಮ ಜೀವಿತವೆಂಬ ಆ ಸೀಕ್ರೆಟ್ ಎಂಬ ಕಲ್ಲನ್ನು ತೆಗೆದುಹಾಕಿರಿ. ದೇವರ ಮುಂದೆ, ಯಾವ ಮನುಷ್ಯನ ಮುಂದೆ ನೀವು ಹೇಳಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ದೇವರ ಆತ್ಮನ ಮುಂದೆ ನಿಮ್ಮನ್ನು ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ಆಗದೆ ಇರುವಂತ ಅನೇಕ ವರ್ಷಗಳು ಹೋಗಿರ್ಬೋದು, ಅನೇಕ ತಿಂಗಳುಗಳು ಹೋಗಿರ್ಬೋದು.
ನೀವು ದೇವರ ಆಶೀರ್ವಾದವನ್ನು ಕಾಣದೆ ಇವತ್ತು ತೊಳಲಿ ಬಳತು ಹೋರಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾನೇನ್ ಮಾಡ್ಬೇಕು ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಪ್ರಶ್ನೆ ಆಗಿರಬಹುದು. ಅದು ನಿಮ್ಮ ಜೀವಿತದಲ್ಲಿ ನಿಮ್ಗೆ ಅದು ನಾತ ಹುಟ್ಟಿದಂತ ರೀತಿಯಲ್ಲಿ ಇರಬಹುದು. ಆದರೆ ಯೇಸು ನಿಮ್ಮ ಬಳಿಗೆ ಬರ್ತಿದ್ದಾನೆ. ನಿಮ್ಮ ನಾತ ಹುಟ್ಟಿದಂತ ಆ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಿಂದ ತುಂಬಿಸೋಕ್ಕೋಸ್ಕರವಾಗಿ, ತನ್ನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೋಸ್ಕರವಾಗಿ ಯೇಸು ನಿಮ್ಮ ಬಳಿಗೆ ಬರ್ತಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆ ಕಾಣ್ಬೇಕಾ ಪ್ರಿಯರೇ? ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತ, ನಿಮ್ಮ ಮುಂದೆ ಇರುವಂತ ಆಶೀರ್ವಾದವನ್ನು ನೀನು ಹೊಂದಿಕೊಳ್ಬೇಕಾದ್ರೆ ಆ ಕಲ್ಲುಗಳನ್ನು, ನಿಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ತಡೆಯಾಗಿರುವಂತ ಕಲ್ಲುಗಳನ್ನು ತೆಗೆದುಹಾಕಿರಿ. ಅದು ನಿಮ್ಮ ಜೀವಿತವನ್ನು ನಾತ ಹುಟ್ಟಿಸ್ತಾ ಇದೆ. ಅದು ಸತ್ತು ಅನೇಕ ವರ್ಷಗಳೇ ಆಗಿರ್ಬೋದು, ಅದನ್ನು ನೀವು ಇಟ್ಟುಕೊಂಡಿರ್ಬೋದು. ನಿಮ್ಮ ಜೀವಿತಕ್ಕೆ ಅದು ನಾತ ಹುಟ್ಟಿಸಿ ಅಂದ್ರೆ ದೇವರಿಗೆ ಮೆಚ್ಚುಗೆ ಇಲ್ಲದಂತ ಸಂಗತಿಗಳನ್ನು ನೀವು ಪ್ರೀತಿ ಮಾಡ್ತಾ ಇರ್ಬೋದು. ಅದು ನಿಮ್ಮ ಜೀವಿತಕ್ಕೆ ಅವಶ್ಯಕತೆ ಆಗಿರ್ಬೋದು, ಆದರೆ ನಿಮ್ಮ ಜೀವಿತವನ್ನು ನಾತ ಹುಟ್ಟಿಸ್ತದೆ. ಆ ನಾತ ಹುಟ್ಟಿಸುವಂತ ಜೀವಿತಕ್ಕೆ ದೇವರಾದ ಕರ್ತನು ನಿಮ್ಮ ಜೀವಿತಕ್ಕೆ ಜೀವವನ್ನು ಕೊಡ್ಲಿಕ್ಕೋಸ್ಕರ ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿದ್ದಾನೆ. ನಿಮ್ಮ ಹೃದಯ ಎಂಬ ಬಾಗಲ ಬಳಿಯಲ್ಲಿ ಆತನು ನಿಂತಿದ್ದಾನೆ. ನಿಮ್ಮ ಹೃದಯಗಳನ್ನು ತೆರೆದುಕೊಡಿ. ಯಾವುದೇ ಪ್ರಶ್ನೆ ನಂತರ ಇದ್ದರೆ ದೇವರ ಆತ್ಮನ ಮುಂದೆ ತಿಳಿಸಿ, ಅದಕ್ಕೆ ದೇವರ ಆತ್ಮನು ಉತ್ತರ ಕೊಡ್ತಾನೆ. ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಎಂದು ನಾನು ನಿನಗೆ ಹೇಳಲಿಲ್ಲವೇ? ಯೇಸುವಿನ ಈ ದೇವರ ವಾಕ್ಯದ ಈ ಸ್ವರ ನಿಮ್ಮ ಕಿವಿಗೆ ಬೀಳ್ತಾ ಇದೆಯಾ? ದೇವರ ಆತ್ಮನ ಸ್ವರವನ್ನು ನೀವು ಕೇಳ್ತಾ ಇದ್ದೀರಾ? ನಿಮ್ಮ ಜೀವಿತವನ್ನು ಕ್ರಮಪಡಿಸುವುದಕ್ಕಾಗಿ ದೇವರ ಆತ್ಮನು ಏನು ಹೇಳ್ತಿದ್ದಾನೆ, ನಿಮಗೋಸ್ಕರವಾಗಿ, ನಿಮ್ಮನ್ನು ಕಾಪಾಡುವುದಕ್ಕೋಸ್ಕರ, ನಿಮ್ಮನ್ನು ಸೈತಾನನ ವಶದಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರ, ನಿಮ್ಮ ಆಶೀರ್ವಾದಗಳು ತಡೆಯಾದಂತ ಆ ಸಂಗತಿಯಿಂದ ಬಿಡುಗಡೆಗೊಳಿಸಲಿಕ್ಕೆ ಯೇಸು ಸ್ವಾಮಿ ನಿಮ್ಮೊಟ್ಟಿಗೆ ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಪ್ರಿಯರೇ, ಈ ಸ್ವರವನ್ನು ನೀವು ಕೇಳ್ತಾ ಇದ್ದೀರಾ? ಈ ಸ್ವರವನ್ನು ಕೇಳಲಿಕ್ಕೆ ಸಮಯವನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡ್ತಿದ್ದೀರಾ? ಪ್ರಿಯ ದೇವಜನರೇ, ಇದು ನಿಮ್ಮ ವಾಕ್ಯ ಕೇಳುವಾಗ ನಿಮಗೆ ಕಠಿಣ ಎಂಬುದಾಗಿ ಆಗಿರ್ಬೋದು. ಆದರೆ ಒಂದು ಸತ್ಯ, ಸೈತಾನನು ಕದ್ದುಕೊಳ್ಳುವಂತ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಮಧ್ಯ ಪ್ರವೇಶಿಸಿ ನಿಮಗೆ ಒಂದು ಸುಂದರವಾದ ಜೀವಿತವನ್ನು ಕೊಡುವುದಕ್ಕಾಗಿ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನವನ್ನು ಸೈತಾನನು ತಡೆ ಮಾಡಿಟ್ಟಂತ ಸಂಗತಿಗಳಿಂದ ಬಿಡುಗಡೆಗೊಳಿಸಿ ಆ ವಾಗ್ದಾನವನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿದ್ದಾನೆ. ತೀರ್ಮಾನ ನಿಮ್ಮದು. ದೇವರು ತನ್ನ ವಾಕ್ಯದ ಮೂಲಕ ಕೇಳುವಂತ ಪ್ರತಿಯೊಬ್ಬರು ನಿಮ್ಮ ಹೃದಯದಲ್ಲಿ ಆತನು ಮಾತನಾಡುವನಾಗಿದ್ದಾನೆ. ನೀವು ವೈಯಕ್ತಿಕವಾಗಿ ನೀವಾಗಿ ವಾಕ್ಯವನ್ನು ಕೇಳುವಾಗ ನಿಮಗೆ ಗೊತ್ತಾಗ್ತದೆ, ವಾಕ್ಯ ನಿಮ್ಮನ್ನು ಟಚ್ ಮಾಡ್ತದೆ. ಎಲ್ಲಿ ನೀವು ತಪ್ತಾ ಇದ್ದೀರಾ, ಎಲ್ಲಿ ತಪ್ಪಿದ್ದೀರಾ, ಎಲ್ಲಿ ಮೋಸ ಆಲೋಚನೆಗಳನ್ನು, ಅಂತ ಆಶೀರ್ವಾದಕ್ಕೆ ತಡೆಯಾಗಿರುವಂತ ಕಲ್ಲುಗಳನ್ನು ನೀವೇ ಇಟ್ಟುಕೊಳ್ತಿದ್ದೀರಾ ಎಂಬುದಾಗಿ ಅದು ನಿಮಗೆ ಗೊತ್ತದೆ. ಪ್ರಿಯರೇ, ಆ ಕಲ್ಲುಗಳನ್ನು ಸರಿಸಿರಿ. ಅದು ನಿಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ದೇವರ ವಾಗ್ದಾನವನ್ನು ಫುಲ್ಫಿಲ್ ಮಾಡಲಿಕ್ಕೆ ಬಿಟ್ಟು ಕೊಡ್ತಾ ಇಲ್ಲ. ಇವತ್ತು ಲೋಕ ನಿಮಗೆ ಸುಂದರವಾಗಿ ಕಾಣಿಸಬಹುದು, ಸ್ನೇಹಿತರು ಒಳ್ಳೆಯವರೆಂಬುದಾಗಿ ಕಾಣಿಸ್ತಿರ್ಬೋದು, ಅವರ ಮಾತು ರುಚಿಕರವಾಗಿರ್ಬೋದು, ಆದರೆ ಅವರು ನಿಮ್ಮ ವಿಷಯದಲ್ಲಿ ಏನು ದುಷ್ಟ ಆಲೋಚನೆ ಮಾಡ್ತಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಿದೆಯಾ? ಪ್ರಿಯ ದೇವಜನರೇ, ಈ ವಾಕ್ಯದ ಮೂಲಕ ದೇವರಾದ ಕರ್ತನು ನಿಮ್ಮನ್ನು ಎಚ್ಚರಿಸ್ತಿದ್ದಾನೆ. ಇದು ಮಾತ್ರ ಸತ್ಯ. ನಾನು ಈ ವಾಕ್ಯವನ್ನು ಕೊಡಬಾರ್ದೆಂಬುದಾಗಿ ನಾನು ಎಷ್ಟೋ ಸಾರಿ ಈ ಮುಂಚಾನೆ ವೇಳೆಯಲ್ಲಿ ಕೂಡ ನಾನು ಬೇರೆ ವಾಕ್ಯವನ್ನು ಸ್ವಾಮಿ ಬೇರೆ ವಾಕ್ಯವನ್ನು ಕೊಡಿ, ಇದು ವಾಕ್ಯ ಆಗುವುದಿಲ್ಲ. ಆಗ ದೇವರಾದ ಕರ್ತನಿಂದ ಈ ವಾಕ್ಯವನ್ನು ಕೊಡು. ಅನೇಕರು ನನಗೆ ಪ್ರಿಯರು ಇದ್ದಾರೆ, ಅವರ ಜೀವಿತವನ್ನು ಸೈತಾನ ನಾಶ ಮಾಡ್ತಿದ್ದಾನೆ. ಅನೇಕರ ಜೀವಿತದಲ್ಲಿ ನಾನು ವಾಗ್ದಾನ ಮಾಡಿದ್ದೇನೆ, ಆ ವಾಗ್ದಾನ ತಡೆಯಾಗಿದೆ. ಈ ವಾಕ್ಯದ ಮೂಲಕ ಅವರು ತಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕೆ ಆಗ್ತದೆ. ನಾನು ಅವರ ಜೀವಿತದ ವಾಗ್ದಾನವನ್ನು ನೆರವೇರಿಸ್ತೀನಿ. ಮಗನೇ, ನೀನು ಮಾತನಾಡುವುದಾಗಿ ನಾನು ದೇವರಾದ ಕರ್ತನಿಗೆ ನಾನು ವಿಧೇಯನಾಗ್ತೇನೆ. ಯಾಕಂದ್ರೆ ಪ್ರಿಯರೇ, ಕೆಡುಕನು, ಶೋಧಕನು, ವೈರಿಯಾದ ಸೈತಾನನು
ನಿಮ್ಮ ಜೀವಿತವನ್ನು ಕದ್ದುಕೊಳ್ಳಿಕ್ಕೆ ನೋಡ್ತಿದ್ದಾನೆ, ಕದ್ದುಕೊಳ್ತಾ ಇದ್ದಾನೆ, ನಾಶ ಮಾಡಲಿಕ್ಕೆ ನೋಡ್ತಿದ್ದಾನೆ. ಅದಕ್ಕೆ ಅವಕಾಶ ಕೊಡಬೇಡಿ. ಈ ಸಮಯ ಇದು ನಿಮ್ಮದಾಗಿದೆ. ನೀವು ವಾಕ್ಯವನ್ನು ಕೇಳುವುದು ಮಾತ್ರ ಅಲ್ಲದೆ ಅನೇಕರಿಗೆ ಈ ವಾಕ್ಯಗಳನ್ನು ತಿಳಿಯಪಡಿಸಿ. ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅದು ನಿಮಗೆ ಗೊತ್ತಿದೆ, ಅದು ಯಾವ ಕಲ್ಲುಗಳನ್ನು ನೀವು ಇಟ್ಟುಕೊಂಡಿದ್ದೀರಿ ಎಂಬುದಾಗಿ. ಆ ಕಲ್ಲುಗಳನ್ನು ತೆಗೆದುಹಾಕಿರಿ. ದೇವರಾದ ಕರ್ತನಿಗೆ ಒಂದು ಅವಕಾಶ ಕೊಡಿ. ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಮಹಿಮೆಯುಳ್ಳ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಮುಂದಾಗಿ ನಿಮ್ಮ ಮುಂದೆ ಎದುರು ನಿಂತಿದ್ದಾನೆ. 2 ಹಸ್ತಗಳನ್ನು ಚಾಚಿದ್ದಾನೆ. ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ವಿಧೇಯರಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರ ವಾಗ್ದಾನಗಳು ನಿಮ್ಮ ಜೀವಿತದ ನೆರವೇರಲಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.